ಎನ್ನುವಾಗ ಜೀವ ಹಿಂಡಿದಷ್ಟಾಗುತ್ತದೆ. ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಬರೀ ಇಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಕೊಟ್ಟ ಅಭ್ಯಾಸ ಕಾಲು ನೆಲದಲ್ಲಿ ಊರಬೇಕು ಅನ್ನೋದು ನೆನಪಿಡಿ, ತಲೆ ಆಕಾಶ ಮುಟ್ಟತ್ತೆ ಅನ್ನೋದು ನೆನಪಿಡಿ, ಸ್ವಾತಂತ್ರ್ಯವಾಗಿ ಬೆಳೆಯಿರಿ, ಸ್ವಾತಂತ್ರ್ಯವಾಗಿ ಉಳಿಯಿರಿ ಅಂತ. ಇನ್ನು ಕೆಲವು ವ್ಯಕ್ತಿಗಳಿದ್ದಾರೆ, ನನಗವತ್ತು ನೋವಾಯ್ತಲ್ಲ ಇವ್ರಿಗೂ ಆ ನೋವಾಗಲಿ ಅನ್ನೋದು ಕೆಲವ್ರಿಗೆ ಸಬ್ಕಾನ್ಷಿಯಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸ್ಯಾಡಿಸ್ಟ್ ಅಂತ ಕರೀತಾರೆ. ನಮಗೆ ಸಿಗದೆ ಇರೋದು ಅವ್ರಿಗೂ ಸಿಗಬಾರ್ದು, ನಮಗೆ ಅವಾಗ ಓದೋಕ್ಕಾಗಿಲ್ಲ ಇವ್ರಿಗೂ ಓದಬಾರ್ದು, ನನಗೆ ಅವಾಗ ನಮ್ಮಮ್ಮ ಹೊಡೆದ್ರು ನಾನು ನನ್ನ ಮಗಂಗೆ ಹೊಡಿತೀನಿ, ಇದು ಒಂದು ರೀತಿ. ಅದಕ್ಕೆ ಹೇಳೋದು ನಾಲೆಜ್ ಬೇಕು, ಎರಡರ ಮಧ್ಯೆ ಸೂಕ್ಷ್ಮವಾಗಿ ಯೋಚನೆ. ನಮಸ್ಕಾರ. ಜಗದೀಶ ಶರ್ಮಾ ಸಂಪ ಅವರು ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ, ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಈ ಬುಕ್ಕಿಂದ ನಮ್ಮ ನೆಕ್ಸ್ಟ್ ಚಾಪ್ಟರ್ನ ನಾವು ಓದೋಣ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಯಾಚನೆಯೇ ವಿಷ ಎಂದ ಧರ್ಮರಾಜ. ಯಾಚನೆ, ಯೋಚನೆ ಅಲ್ಲ ಇದು, ಯಾಚನೆ. ಓಕೆ, ಯಾಚನೆ ಅಂದರೆ ಭಿಕ್ಷೆ ಬೇಡೋದು. ಓಕೆ, ಭಿಕ್ಷೆ ಬೇಡೋದೇ ಒಂದು ರೀತಿ ವಿಷ ಅಂತ ಧರ್ಮರಾಜ ಹೇಳ್ತಾ ಇದ್ದಾರೆ. ಯಾಕೆ ಅದನ್ನು ವಿಷ ಅಂತ ಹೇಳ್ತಾ ಇದ್ದಾರೆ? ಅದರಲ್ಲೂ ನೆಗೆಟಿವ್ ಪಾಸಿಟಿವ್ ಇದೆಯಾ ಅಂತ ಈಗ ನಾವು ಯೋಚನೆ ಮಾಡೋಣ. ಓಕೆ, ಬೇಡುವುದು ಕಷ್ಟ ಅಲ್ವಾ? ಕೊಡಿ ಎನ್ನುವಾಗ ಜೀವ ಹಿಂಡಿದಷ್ಟಾಗುತ್ತದೆ. ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಬರೀ ಇಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಕೊಟ್ಟ ಅಭ್ಯಾಸನೇ ಇರಲ್ಲ. ಓಕೆ, ಬಟ್ 90% ಪೀಪಲ್ಗೆ ಇದಾಗುತ್ತೆ. ಅಂದರೆ ಕೇಳೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಇಸ್ಕೊಳ್ಳೋರ್ಗೂ ಕೂಡ ಒನ್ ಟೈಮಲ್ಲಿ ಆಗುತ್ತೆ. ಎಲ್ಲೋ ಫ್ಯೂ ಪೀಪಲ್ ಅಷ್ಟೇ ಬರೀ ಕೇಳ್ತಾ ಇರೋದು. ಬಟ್ ಇನ್ನೊಬ್ರ ಹತ್ರ ಸಹಾಯ ಕೇಳಬೇಕು ಅಂದ್ರೆ ಒಂದು ರೀತಿ ಅದು ಒಂಥರ ಮುಜುಗರ ಆಗುತ್ತೆ. ಆದರೆ ಅದು ಅಭ್ಯಾಸ ಆಗಿಬಿಟ್ಟು ಪ್ಯಾಟ್ರನ್ ಆಗಿಬಿಡುತ್ತೆ. ಅಂದರೆ ಮತ್ತು ಇಸ್ಕೋ ಅಂತ ಆಗಿಬಿಡುತ್ತೆ. ಓಕೆ, ಬಟ್ ಇಲ್ಲಿ ಬೇಡುವುದು ಕಷ್ಟ, ಕೊಡಿ ಅನ್ನುವಾಗ ಜೀವ ಹಿಂಡಿದಷ್ಟಾಗುತ್ತೆ. ಆಗಿದೆಯಾ ನಿಮ್ಮ ಲೈಫಲ್ಲಿ? ಯಾವತ್ತಾದರೂ ಸಹಾಯ ಕೇಳಕ್ಕೆ ಹೋದಾಗ ನಿಮ್ಮ ಮನಸ್ಸಿಗೆ ಭಾಳ ನೋವಾಗಿದೆಯಾ? ಏನಕ್ಕೆ ಈ ಥರ ಆಗುತ್ತೆ? ಕೊಡುವವರು ತಿಳಿದುಕೊಟ್ಟರೆ ಸಮಸ್ಯೆ ಇಲ್ಲ. ಯಾರು ನಿಮಗೆ ಸಹಾಯ ಮಾಡ್ತಾರೆ ಅವರು ಜ್ಞಾನಿಗಳಾಗಿದ್ದು, ಅವರು ಜೀವನನ ನೋಡೋ ದೃಷ್ಟಿಕೋನ ಚೆನ್ನಾಗಿದ್ದರೆ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಅವ್ರು ಇನ್ ಕೇಸ್ ಆ ಥರ ನಾಲೆಜಲ್ಲಿ ಇಲ್ಲ ಅಂದರೆ ಯಾವ ಬಾಯಲ್ಲಿ ಕೇಳಿದ್ನೋ ಅಂತ ಅನಿಸ್ಬಿಡುತ್ತೆ. ಸ್ವಾಭಿಮಾನ ನಮ್ಮದು ಸತ್ತೋಯ್ತೇನೋ ಅನ್ನೋ ಅಷ್ಟು ಪೇನ್ ನಮಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕೈಲೇನೋ ಆಗಲ್ವೇನೋ, ನಾನು ತುಂಬ ದೀನನೇನೋ ಅಂತ ಅನಿಸ್ಬಿಡುತ್ತೆ. ಕೊಡುವವನು ತಾನು ಮೇಲಿಂದ ಇಳಿದು ಬಂದಂತೆ ಆಡ್ತಾನೆ. ಅಂದರೆ ಕೆಲವು ವ್ಯಕ್ತಿಗಳು ಕೊಡಬೇಕಾದ್ರೆ ಇಲ್ಲಿ ನೀವು ಹೇಗೆ ನೋಡಬೇಕು ಗೊತ್ತಾ? ನೀವು ಎರಡೂ ವ್ಯಕ್ತಿಗಳಾಗಿ ನೋಡಬೇಕು. ಅದು ನನ್ನ ರಿಕ್ವೆಸ್ಟು. ಅಂದರೆ ನೀವು ಕೊಡೋರಾಗೂ ನೋಡಿ, ಕೇಳೋರಾಗೂ ನೋಡಿ. ಆವಾಗ ಲೈಫ್ನ ನೋಡೋ ರೀತಿ ಬದಲಾಗುತ್ತೆ. ಓಕೆ, ಸೊ ಕೊಡೋರು ಹೇಗೆ ಕೊಡ್ತಾರೆ ಅಂದರೆ, ನಾನೇನೋ ಆಕಾಶದಿಂದ ಇಳಿದು ಬಂದುಬಿಟ್ಟಿದ್ದೀನಿ, ನಾನೇ ಸಹಾಯ ಮಾಡ್ತಾ ಇರೋದು ಅನ್ನೋ ಅಹಂಕಾರದಿಂದ ಕೊಡ್ತಾರೆ. ಆ ಥರ ಆದಾಗ ಕೇಳಕ್ಕೆ ಹೋದವ್ರಿಗೆ ಬಹಳ ಅವರ ಸೆಲ್ಫ್ ಲವ್ ಹೋಗಿಬಿಡುತ್ತೆ. ಅವರ ಜೀವನದ ಬಗ್ಗೆ ಅವರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ನ ಕಳಿಸ್ಬಿಡ್ತೀವಿ ನಾವು, ಆಯಿತಾ? ಹಾಗಾಗಿ ಒಣ ಹುಲ್ಲು ಹಗುರ, ಒಣಗೋಗಿರೋ ಹುಲ್ಲು ಹಗುರ, ಅದನ್ನು ಗಾಳಿ ಹಾರಿಸ್ಕೊಂಡು ಹೋಗುತ್ತೆ. ಅದಕ್ಕಿಂತ ಹಗುರ ಹತ್ತಿ. ಓಕೆ, ವಾಸ್ತವವಾಗಿ ಇದೆಲ್ಲದಕ್ಕಿಂತ ಹಗುರವಾಗಿ ನೋಡೋದು ಯಾವುದನ್ನು ಅಂದರೆ ಯಾಚಕ, ಭಿಕ್ಷೆ ಬೇಡೋದನ್ನು. ನೀವು ಜಸ್ಟ್ ಥಿಂಕ್ ಮಾಡಿ, ಭಿಕ್ಷೆ ಬೇಡೋರನ್ನ ಯಾರೂ ಕೂಡ ಬಹಳ ರೆಸ್ಪೆಕ್ಟಲ್ಲಿ ನೋಡಲ್ಲ. ಭಿಕ್ಷೆ ಬೇಡೋರನ್ನ ಫಂಕ್ಷನ್ ಒಳಗೂ ಸೇರಿಸ್ಕೊಳ್ಳಲ್ಲ. ಭಿಕ್ಷೆ ಬೇಡೋರನ್ನ ನಾವು ಒಂದು ರೀತಿ ಮನುಷ್ಯರೇ ಅಲ್ಲ ಅನ್ನೋ ರೀತಿ ನಡೆಸ್ಕೊಳ್ತೀವಿ. ಓಕೆ, ಕೆಲವ್ರಿಗೆ ಅಭ್ಯಾಸ ಪ್ಯಾಟ್ರನ್ ಆಗಿಬಿಟ್ಟಿರುತ್ತೆ, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಭಿಕ್ಷೆ ಅಂದರೆ ಯಾಚನೆ. ಇನ್ನೊಬ್ರ ಹತ್ರ ನಾವು ಯಾಚನೆ ಮಾಡಬೇಕು ಅಂದರೆ, ಹೆಲ್ಪ್ ಕೇಳೋದು ಅಂದ್ರೇ ನಮಗೊಂಥರ ಭಿಕ್ಷೆ ಅನಿಸ್ಬಿಟ್ಟಿರುತ್ತೆ. ಆ ಥರ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಇದು ಒಂದು ಶುಭಾಷಿತ ಹೇಳುತ್ತೆ ಈ ಥರ. ಅಂದರೆ ಯಾಚನೆ ಅನ್ನೋದು ತುಂಬ ಕಷ್ಟ ಅಂತ ಹೇಳಿ. ಇಲ್ಲೇನೆಂದರೆ ಬ್ರಹ್ಮಾಂಡದಲ್ಲಿ ಯಾಚನೆಯಷ್ಟು ಹಗುರಾಗಿ ನೋಡೋರು ಯಾರೂ ಇಲ್ಲ. ಯಾಚನೆ ಮಾಡುವಂಥವ್ರನ್ನ ನಾವು ಆ ಥರ ನೋಡ್ತೀವಿ ಅಂತ. ಇಲ್ಲಿ ಯಾರಲ್ಲೂ ಏನನ್ನು ಬೇಡಬೇಡಿ, ಅಂದರೆ ಯಾರ ಹತ್ರನೂ ಏನನ್ನೂ ಕೇಳಬೇಡಿ. ನಿಮ್ಮನ್ನು ನೀವೇ ಸಣ್ಣ ಮಾಡ್ಕೋಬೇಡಿ, ನಿಮ್ಮನ್ನು ನೀವೇ ಚಿಕ್ಕದಾಗಿ ಅನ್ಕೋಬೇಡಿ.
ತಲೆ ಆಕಾಶ ಮುಟ್ಟಿಯೇ ಮುಟ್ಟುತ್ತದೆ. ಒಂದಲ್ಲ ಒಂದು ದಿನ ನಿಮ್ಮ ತಲೆ ಆಕಾಶ ಮುಟ್ಟುತ್ತೆ ನಿಮ್ಮ ಪ್ರಯತ್ನ ಇದ್ದರೆ. ಹಾಗೆ ತಲೆ ಆಕಾಶ ಮುಟ್ಟೋದು ಹೇಗೋ ಹಾಗೆ ಕಾಲು ನೆಲದಲ್ಲಿ ಊರಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ. ಕಾಲು ನೆಲದಲ್ಲಿ ಊರಬೇಕು ಅನ್ನೋದು ನೆನಪಿಡಿ, ತಲೆ ಆಕಾಶ ಮುಟ್ಟತ್ತೆ ಅನ್ನೋದು ನೆನಪಿಡಿ. ಸ್ವಾತಂತ್ರ್ಯವಾಗಿ ಬೆಳೆಯಿರಿ, ಸ್ವಾತಂತ್ರ್ಯವಾಗಿ ಉಳಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದನ್ನು ಎಷ್ಟು ಥರ ಯೋಚನೆ ಮಾಡ್ಬೋದು ಅಂದರೆ, ನಾವು ಹೆಂಗೆ ತಗೊಳ್ಳೋಣ, ಸಹಕಾರನೇ ಬೇರೆ ಸಹಾಯನೇ ಬೇರೆ ಅಂತ ತಗೊಳ್ಳೋಣ. ಮೊದಲನೇದು, ನಾನು ಇವಾಗ ನನ್ನ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಯಾರ ಹತ್ರನೂ ನಾನು ಸಪೋರ್ಟ್ ಕೇಳ್ತಾ ಇದ್ದೀನಿ. ಅದು ವಸ್ತುಗಳಾಗ್ಬೋದು, ಹಣ ಆಗ್ಬೋದು, ಅಥವಾ ಏನೋ ಒಂದು ನಾನು ಅವ್ರ ಹತ್ರ ಸಪೋರ್ಟ್ ಕೇಳ್ತಾ ಇದ್ದೀನಿ, ಇದೊಂಚೂರು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. ಅವರು ಮಾಡಿದ್ರೆ ಓಕೆ, ಅವರಿಗೂ ಲಾಭ, ನಮಗೂ ಲಾಭ. ಅವರು ಮಾಡಲಿಲ್ಲ ಅಂದರೆ ನಮಗೂ ಏನೂ ಲಾಸ್ ಇಲ್ಲ, ಅವ್ರಿಗೂ ಏನೂ ಲಾಸ್ ಇಲ್ಲ. ಯಾಕೆ? ಬಿಕಾಸ್ ಅವ್ರು ಮಾಡಿಲ್ಲ ಅಂದ ತಕ್ಷಣ ನಾವು ಬೇರೆ ದಾರಿನೇ ಇಲ್ಲ ಅಂತ ಏನಿಲ್ಲ, ದಾರಿ ಇರುತ್ತೆ. ಓಕೆ, ಹೆಲ್ಪ್ ಅಂದರೆ ಏನು ಗೊತ್ತಾ, ಅವರು ಯಾವುದೇ ನಿರೀಕ್ಷೆ ಇಲ್ಲದೆ ನಮಗೆ ಮಾಡುವಂಥದ್ದು. ಅಥವಾ ನಾವು ಯಾರಿಗಾದ್ರೂ ಸಹಾಯ ಮಾಡ್ತೀವಿ ಅಂದರೆ, ಸಹಾಯ ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡುವಂಥದ್ದು. ಸಹಕಾರ ಅಂದರೆ ಸಪೋರ್ಟ್ ಮಾಡ್ತೀನಿ ಸದ್ಯಕ್ಕೆ ನಾನು ನನ್ನ ಕೈಲಾದಷ್ಟು, ಅದರಿಂದ ನನಗೂ ಬೆನಿಫಿಟ್ಸ್ ಇರುತ್ತೆ ಅಂತ. ಇಲ್ಲಿ ಫೈನಾನ್ಷಿಯಲಿ ವಿಚಾರಕ್ಕೆ ಬರೋದಾದರೆ ಒಂದು ತಿಳ್ಕೊಳ್ಳಿ, ನೀವು ಯಾರ ಹತ್ರನೋ ಇಂಟ್ರೆಸ್ಟ್ಗೆ ದುಡ್ಡಿಸ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಅಯ್ಯೋ ನಾವು ಸಾಲಗಾರರು ಅನ್ನೋ ಫೀಲಿಂಗ್ ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ನೀವು ಅವ್ರಿಗೆ ಇಂಟ್ರೆಸ್ಟ್ ಕಟ್ಟಿದ್ದೀರಾ ಅಥವಾ ಕಟ್ತಾ ಇರ್ತೀರಾ, ನೆನ್ಪಿಡಿ. ಅವರು ನಿಮಗೆ ದಾನ ಮಾಡಿಲ್ಲ, ಅವರು ನಿಮ್ಮ ಜೀವನನ ಉದ್ಧಾರ ಮಾಡಿಲ್ಲ, ನಿಮಗವರು ಸಾಲ ಕೊಟ್ಟಿದ್ದಾರೆ, ನೀವು ಅದನ್ನು ವಾಪಸ್ ಕೊಡ್ತೀರಾ ಅಂದಮೇಲೆ ಅದೊಂದು ಬಿಸ್ನೆಸ್. ನಾವು ಯಾಕೆ ಚೀಪಾಗಿ ನೋಡ್ಕೋಬೇಕು? ಇದು ಮೊದಲನೇದು. ಎರಡನೇದು, ನೀವು ಯಾರಿಗಾದ್ರೂ ದುಡ್ಡು ಕೊಡ್ತೀರಾ ಅಂದ್ಕೊಳ್ಳಿ, ನಾನು ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಅಹಂಕಾರ ಬೇಡ. ಬಿಕಾಸ್ ನೀವು ಕೂಡ ಅವರಿಂದ ಲಾಭ ತೊಗೊಳ್ತಾ ಇರ್ತೀರಾ ಅನ್ನೋದನ್ನು ಮರಿಬೇಡಿ. ಯಾರೇ ಸಹಾಯ ಕೇಳಕ್ಕೆ ಬರೋ ವ್ಯಕ್ತಿಗೆ ಅವರ ಆತ್ಮವಿಶ್ವಾಸನ ಅಥವಾ ಅವ್ರ ಬಗ್ಗೆ ಅವ್ರ ಪ್ರೀತಿನ ಕಳಿಸ್ಬೇಡಿ. ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ, ನನಗೆ ಒಂದು ವಿಚಾರ, ಎರಡನ್ನೂ ನಾನು ಹೇಳ್ತೀನಿ. ನಾವು ಎಷ್ಟು ಚೆನ್ನಾಗಿ ಯೋಚನೆ ಮಾಡಬೇಕು ಎರಡು ಥರ. ಈಗ ನಾನು ಚೆನ್ನಾಗಿ ಓದಲ್ಲ, ಓಕೆ, ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ. ನನ್ನ ಸ್ಕೂಲಲ್ಲಿದ್ದಾಗ ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ. ನನ್ನ ಪ್ರೈಮರಿ ಸ್ಕೂಲಲ್ಲಿ ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ. ನನಗೆ ಗೊತ್ತು ಓದೋದ್ರ ಕಷ್ಟ ಏನು. ನಾನು ಟ್ಯೂಷನ್ಗೆ ಹೋದಾಗ ಎಷ್ಟು ಹಿಂಸೆ ಆಗ್ತಾಯಿತ್ತು. ನಾನು ಹೋಗಿದ್ದೆ 1-2 ತಿಂಗಳಷ್ಟೇ. ಟ್ಯೂಷನ್ಗೆ ಓದೋಕ್ಕೆ ಆಗ್ತಾ ಇರಲಿಲ್ಲ. ಮನೇಲಿ ನಮ್ಮ ಅಣ್ಣಂದಿರು ಹೇಳ್ಕೊಡಕ್ಕೆ ಬಂದರೆ ನಂಗೆ ಅಳು ಬರ್ತಾಯಿತ್ತು, ಬಿಕಾಸ್ ನನಗೆ ಬರ್ತಿಲ್ಲ ಓದೋಕ್ಕೆ ಅಂತ. ಈ ಸಿಚುಯೇಷನಲ್ಲಿದ್ದಾಗ ಈಗ ನಾನು ನನ್ನ ಮಕ್ಕಳಿಗೆ ಓದಿಸ್ಬೇಕಂದ್ರೆ, ಅಂದರೆ ನಮ್ಮ ಅಣ್ಣನ ಮಕ್ಕಳು ಅಥವಾ ನನ್ನ ಹಸ್ಬೆಂಡ್ ಅಕ್ಕನ ಮಕ್ಕಳು, ನಾನು ನನ್ನ ಮಗನಿಗೆ ಓದಿಸ್ಬೇಕಾದ್ರೆ ನಾನು ಅವ್ರ ಮೇಲೆ ಪ್ರೆಷರ್ ಹಾಕಲ್ಲ, ಅವ್ರಿಗೆ ನಾನು ಬೈಯಲ್ಲ. ದಿ ರೀಸನ್ ಏನಂದರೆ, ಆ ಮಗುವಿನ ಪೇನ್ ನನ್ನ ಮಗುವಿಗೆ ಗೊತ್ತು. ಅಂದರೆ ನಾನು ಚಿಕ್ಕವಳಾಗಿದ್ದಾಗ ಫೇಸ್ ಮಾಡಿದ್ನಲ್ಲ ಪೇನು, ಅದು ನನಗೆ ಗೊತ್ತು. ಹಾಗಾಗಿ ನಾನು ಅವರಿಗೆ ಹರ್ಟ್ ಮಾಡಲ್ಲ. ಯಾಕೆ? ನನ್ನ ಥರನೇ ಅವರು ಕೂಡ ಆ ಟೈಮಲ್ಲಿ ನಾನು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು, ಬೇರೆ ಆ್ಯಂಗಲಲ್ಲಿ ಅರ್ಥ ಮಾಡಿಸ್ಬೇಕು, ಅವರಲ್ಲಿರೋ ಒಳ್ಳೆಯದನ್ನು ಗುರ್ತಿಸಿ ಎಂಕರೇಜ್ ಮಾಡಬೇಕು. ಅದು ಬಿಟ್ಟು ನೀನು ಮರ್ತು ಹೋಗ್ತೀಯಾ, ನಿಂಗೆ ಓದೋಕ್ಕೆ ಬರಲ್ಲ ಅಂತ ನಾನು ಅವ್ರನ್ನ ಡಿಮೋಟಿವೇಟ್ ಮಾಡಬಾರ್ದು. ಯಾಕೆ? ನನಗಾಗಿದೆ ಆ ನೋವು. ನನಗೆ TC ಕೊಟ್ಟು ಕಳಿಸ್ಬಿಟ್ಟಿದ್ರು ನನ್ನ ಪ್ರೈಮರಿ ಸ್ಕೂಲಲ್ಲಿ. ಓಕೆ, ನಾನು 6th ಬೇರೆ ಸ್ಕೂಲಲ್ಲಿ ಓದಿದ್ದು, MEC ಸ್ಕೂಲ್ ಅಂತ. ಅಲ್ಲಿ ನನ್ನ ಲೈಫ್ ನೆಕ್ಸ್ಟ್ ಲೆವೆಲ್ ನಾನು ಫೀಲ್ ಮಾಡಿದ್ದು. ಬಟ್ ಮುಂಚೆ ಇದ್ದಿದ್ದ ಸ್ಕೂಲ್ ನನಗೆ TC ಕೊಟ್ಟು ಕಳಿಸಿದ್ರು, ಅವಳು ಏನೂ ಯೂಸ್ ಇಲ್ಲ ಅಂತ. ಓಕೆ, ಸೊ ನನಗೆ ಏನಾಗ್ಬಿಡ್ತು ಅಂದರೆ, ಆ ಸೆಲ್ಫ್ ಲವ್ ಹೊರಟೋಯ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ನಮಗೆ ಕಷ್ಟ ಆಗಿದೆ, ನಮ್ಮ ಒಳಗಡೆ ಮನಸ್ಸಲ್ಲಿ ನೋವಾಗಿದೆ. ನಮಗಾಗಿರೋ ನೋವನ್ನೇ ನಾವು ಇನ್ನೊಬ್ರಿಗೆ ಕೊಡೋದು ಎಷ್ಟು ನ್ಯಾಯ? ಮರ್ತೇ ಬಿಡ್ತೀವಿ ನಮ್ಮ ಹಿಂದೆ ನಮ್ಮ ಲೈಫಲ್ಲಿ ಏನಾಯಿತು ಅಂತ. ಓಕೆ, ಇನ್ನು ಕೆಲವು ವ್ಯಕ್ತಿಗಳಿದ್ದಾರೆ, ನನಗವತ್ತು ನೋವಾಯ್ತಲ್ಲ ಇವ್ರಿಗೂ ಆ ನೋವಾಗಲಿ ಅನ್ನೋದು ಕೆಲವ್ರಿಗೆ ಸಬ್ಕಾನ್ಷಿಯಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಸ್ಯಾಡಿಸ್ಟ್ ಅಂತ ಕರೀತಾರೆ. ನಮಗೆ ಸಿಗದೆ ಇರೋದು ಅವ್ರಿಗೂ ಸಿಗಬಾರ್ದು. ನಮಗೆ ಅವಾಗ ಓದೋಕ್ಕಾಗಿಲ್ಲ, ಇವ್ರಿಗೂ ಓದಬಾರ್ದು. ನನಗೆ ಅವಾಗ ನಮ್ಮಮ್ಮ ಹೊಡೆದ್ರು, ನಾನು ನನ್ನ ಮಗಂಗೆ ಹೊಡಿತೀನಿ. ಇದು ಒಂದು ರೀತಿ. ಅದಕ್ಕೆ ಹೇಳೋದು, ನಾಲೆಜ್ ಬೇಕು ಎರಡರ ಮಧ್ಯೆ ಸೂಕ್ಷ್ಮವಾಗಿ ಯೋಚನೆ ಮಾಡೋಕ್ಕೆ. ಓಕೆ, ಇನ್ನು ದುಡ್ಡಿನ ವಿಚಾರಕ್ಕೆ ಬರೋದಾದರೆ, ನಮ್ಮ ಫ್ಯಾಮಿಲಿ, ನನ್ನ ತಂದೆ ತಾಯಿ ಮನೆಯಲ್ಲಿ, ನನ್ನ ತಾಯಿ ಮನೆಯಲ್ಲಿ ಕ್ರೆಡಿಟ್ ಆಗಿತ್ತು, ಸಾಲ ಆಗಿತ್ತು. ಹೇಗೆ ಮಾತಾಡಿದ್ರು ಜನಗಳು ಅಂತ ಅಂದರೆ, ಒಂದು ರೀತಿ ನಾವು ಜೀವನನೇ ಅವರಿಂದ ಕಟ್ಕೊಂಡಿದ್ದೀವಿ ಅನ್ನೋ ಥರ ತುಂಬ ವರ್ಸ್ಟಾಗಿ ಮಾತಾಡಿದ್ರು. ನನ್ನ ಅಣ್ಣ ಬಗ್ಗೆ ಮಾತಾಡಿದ್ರು, ಹಾಗೆ ಹೀಗೆ ಅಂತ. ನಾನು ಮದುವೆ ಆಗಿತ್ತು, ನಂದು ಮದುವೆ ಆಗಿ ಅಲ್ಲಿ ಹೋದಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಈ ಇನ್ಸಿಡೆಂಟ್ಸ್ ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಎಷ್ಟು ಅನಿಸ್ತು ಅಂದರೆ, ಓಕೆ, ಏನು ಭಿಕ್ಷೆ ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಎವ್ರಿ ಮಂತ್ ಕಟ್ಟಿದ್ದಾರೆ, ಓಕೆ, ಆ್ಯಂಡ್ ಅಮೌಂಟ್ ರಿಟರ್ನ್ ಮಾಡ್ತಾರೆ.
ಇನ್ನೇನಕ್ಕೆ ಅವ್ರ ಹತ್ರ ಬೈಸ್ಕೋಬೇಕು? ಲೇಟ್ ಆಗ್ತಿದೆ, ಡಿಲೇ ಆಗ್ತಾ ಇದೆ, ಆ್ಯಂಡ್ ಹೌದು ಸಮ್ಟೈಮ್ಸ್ ಇಂಟ್ರೆಸ್ಟ್ ಕಟ್ಟೋಕ್ಕಾಗಿಲ್ಲ, ಬೈತಾ ಇದ್ದಾರೆ, ಓಕೆ. ಬಟ್ ಅದು ಬಿಸ್ನೆಸ್, ಲಾಸ್ ಪ್ರಾಫಿಟ್ ಎರಡೂ ಇದೆ. ನಾನು ಯಾರು ಬೈಯೋಕ್ಕೆ ಅನ್ನೋ ಯೋಚನೆ ಅವ್ರಿಗಿಲ್ವೇ ಇಲ್ಲ. ಅಂದರೆ ನಮ್ಮನ್ನು ಹೇಗೆ ಅಂದರೆ ಇವರು ಏನಕ್ಕೂ ಯೂಸ್ ಇಲ್ಲ ಅನ್ನೋ ಥರ ಅವರು ಬಿಹೇವ್ ಮಾಡ್ತಾ ಇದ್ದಿದ್ದು. ಅದರಲ್ಲೂ ನನ್ನ ತಂದೆ ತಾಯಿ ಬೇರೆ ಯಾರಿಗೋ ಹೆಲ್ಪ್ ಮಾಡೋಕ್ಕೋಗಿ ಪ್ರಾಬ್ಲಮ್ ಸಿಗಾಕ್ಕೊಂಡಿದ್ದು. ಓಕೆ, ಅದು ನಮಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಬೇರೆ ಯಾರಿಗೂ ಇದ್ರ ಬಗ್ಗೆ ಇವಾಗ ನಾಲೆಜ್ ಇದೆ, ಆ ಥರ ಬೈದಿದ್ದು. ಓಕೆ, ಅದನ್ನು ಆಮೇಲೆ ಫೋನ್ ಮಾಡಿ ಮಾತಾಡಿ, ಲೈಕ್ ನೀವು ಬೈಯೋದೆಲ್ಲ ಇಟ್ಕೋಬೇಡಿ, ದುಡ್ಡು ಕ್ಲಿಯರ್ ಆಗುತ್ತೆ, ಬಟ್ ನೀವು ಮಾತಾಡಿರೋ ಮಾತುಗಳು ಹಾಗೆ ಉಳ್ಕೊಳ್ಳುತ್ತೆ, ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ಅಂತೆಲ್ಲ ನಾನು ಸ್ವಲ್ಪ ಸ್ಟ್ರಾಂಗಾಗೆ ಮಾತಾಡಿದೆ ಆ ಟೈಮಲ್ಲಿ. ಅದನ್ನು ಬೇಗ ಕ್ಲಿಯರ್ ಮಾಡಿದ್ವಿ ಎಲ್ಲರ ಹತ್ರ. ಓಕೆ, ಮೊದಲನೇದು. ಎರಡನೇದು, ನನ್ನ ಹತ್ರ ಓಕೆ ನನ್ನ ಒಂದು ಯೂಜ್ ಅಮೌಂಟ್ ಒಬ್ಬರು ತೊಗೊಂಡು ಹೋದರು. ನಂದು ಒಂದು ತುಂಬ ಯೂಜ್ ಅಮೌಂಟ್ ಒಬ್ಬರು ತೊಗೊಂಡು ಹೋದರು. ಲಿಟ್ರಲಿ ನಾನು ಇವತ್ತಿಗೂ ಅವ್ರಿಗೆ ಬೈದಿಲ್ಲ, ಇವತ್ತಿಗೂ ನಾನು ಅವ್ರನ್ನ ಪ್ರೆಷರ್ ಮಾಡ್ತಾಯಿಲ್ಲ, ಕೇಳ್ತಾನೂ ಇಲ್ಲ. ಒಬ್ರನ್ನಂತೂ ಕೇಳ್ತಾನೇ ಇಲ್ಲ. ಇನ್ನೊಬ್ರಿಗೆ ಮಾತ್ರ ಅವ್ರು ಕೊಡ್ತಾರೆ. ಬಟ್ ನನಗೆ ಒಂದು 9-10 ಮಂತ್ಸ್ ಆಯಿತು ನನಗೆ ರಿಟರ್ನ್ಸ್ ಬಂದು. ಬಟ್ 9-10 ಮಂತ್ಸಿಂದ ನಂಗೆ ರಿಟರ್ನ್ ಬರದೇ ಇದ್ದರೂ ಕೂಡ ನಾನು ಅವರಿಗೆ ನೀವು ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ನಾನು ಅಷ್ಟು ತೊಗೊಂಡ್ರಿ, ಇಷ್ಟು ತೊಗೊಂಡ್ರಿ, ಒಂದು ವರ್ಡ್ ಕೂಡ ಅವ್ರಿಗೆ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಬಯಸೋದು ಇಲ್ಲ. ಒಂದೊಂದು ಸಲ ಅನಿಸುತ್ತೆ ಲೈಕ್ ನಂದೇ 108 ಇದೆ, ಇವ್ರು ಏನಪ್ಪ 9 ಮಂತ್ಸಿಂದ ಕೊಟ್ಟಿಲ್ಲ ಅಂತ. ಬಟ್ ನನ್ನ ಸಿಚುಯೇಷನ್ ಇಲ್ಲಿಗೆ ಬಂದರೂ ಕೂಡ ನಾನು ಅವ್ರಿಗೆ ಒಂದೇ ಒಂದು ಮಾತಲ್ಲೂ ಬೈದಿಲ್ಲ. ಚೂರು ನೋಡಿ ಆಯಿತಾ, ನಂಗೆ ಅರೇಂಜ್ ಮಾಡಿ ಕೊಡಿ ಆಯಿತಾ, ನಂಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಸೊ ನೀವು ಆರಾಮಾಗೆ ನಂಗೆ ಮಾಡಿಕೊಡಿ, ಇನ್ನೇನು ಸಪೋರ್ಟ್ ಬೇಕು ಹೇಳಿ ನಮ್ಮ ಕಡೆಯಿಂದ ಬೇಕಾದ್ರೆ ಮಾಡ್ತೀನಿ, ಹೀಗೆ ನಾನು ಡಿಸ್ಕಸ್ ಮಾಡ್ತೀನಿ ಹೊರತು ನನಗೆ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ವರ್ಡ್ಸ್ ನನ್ನ ಬಾಯಲ್ಲಿ ಬೇರೆ ಯಾವುದನ್ನು ನಾನು ಬಳಸ್ತಾ ಇಲ್ಲ. ರೀಸನ್ ಇಷ್ಟೇ, ಅವತ್ತು ನಾವು ಪ್ರಾಬ್ಲಮಲ್ಲಿದ್ದಾಗ ಜನ ನಮ್ಮ ಬಗ್ಗೆ ಮಾತಾಡಿರೋದು ನಮಗೆ ತೊಗೊಳಕ್ಕಾಗಿಲ್ಲ, ನೋವಾಯ್ತಲ್ವ. ಇವತ್ತು ನಾನು ಚೆನ್ನಾಗಿದ್ದೀನಿ, ಇನ್ನೊಬ್ಬರು ಪ್ರಾಬ್ಲಮಲ್ಲಿದ್ದಾರೆ ಅಂತ ಇನ್ನೊಬ್ಬರ ಮೇಲೆ ನಾನು ಮಾತಾಡೋದು ಎಷ್ಟು ಸರಿ? ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಬೇಡೋದು ಅಂತ ಇದೆಯಲ್ಲ, ಅದು ಯಾಕೆ ಮನುಷ್ಯಂಗೆ ತುಂಬ ಕಷ್ಟ ಅಂದರೆ, ಕೊಟ್ಟೋರು ಒಳ್ಳೆ ನಾಲೆಜಲ್ಲಿ ಕೊಟ್ಟರೆ ತೊಗೊಂಡವ್ರಿಗೂ ಕೂಡ ಪ್ರಾಬ್ಲಮ್ ಆಗಲ್ಲ. ಆದರೆ ಕೊಡೋರು ಬೇರೆ ಮನಸ್ಥಿತಿಯಲ್ಲಿ ಕೊಟ್ಟರೆ, ಒಂದು ರೀತಿ ಚೀಪ್ ಮೆಂಟ್ಯಾಲಿಟಿಯಲ್ಲಿ ಏನಾದರೂ, ಅದಕ್ಕೆ ನಾನು ಹೇಳ್ತೀನಿ, ಚೀಪ್ ಮೆಂಟ್ಯಾಲಿಟಿ ಇರೋರ ಹತ್ರ ಸಾಲನೂ ಕೇಳಕ್ಕೆ ಹೋಗಬೇಡಿ ಅಂತ, ಹೆಲ್ಪೇ ಕೇಳಕ್ಕೆ ಹೋಗಬೇಡಿ, ಯೂಸ್ಲೆಸ್ ಅದು. ಅವ್ರ ಹತ್ರ ಹೆಲ್ಪ್ ತೊಗೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಓಕೆ, ಯಾಕೆ ಅಂದರೆ ಆ ಲೆವೆಲಿಗೆ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ. ನೀವು ಸಹಾಯ ಕೇಳೋದಾದರೆ ನಿಜವಾಗ್ಲೂ ವ್ಯಕ್ತಿತ್ವ ಇರೋರ ಹತ್ರ ಸಹಾಯ ಕೇಳಿ, ಅದನ್ನು ಉಳಿಸ್ಕೊಳ್ಳಿ. ಅಂಥ ವ್ಯಕ್ತಿಗಳನ್ನ ಲೈಫಲ್ಲಿ ಯಾವತ್ತೂ ಕಳ್ಕೋಬೇಡಿ. ಯಾರಾದರೂ ಒಳ್ಳೆ ವ್ಯಕ್ತಿಯಲ್ಲಿ ಸಹಾಯ ಮಾಡ್ತಾಯಿದ್ರೆ ದಯವಿಟ್ಟು ಆ ವ್ಯಕ್ತಿನ ಕಳ್ಕೋಬೇಡಿ, ಆ ವ್ಯಕ್ತಿನ ಉಳಿಸ್ಕೊಳ್ಳಿ. ಅದು ನಿಮಗೆ ವಜ್ರದ ಥರ. ಇದನ್ನು ಕೃಷ್ಣನೂ ಹೇಳ್ತಾರೆ. ಅಂದರೆ ಒಳ್ಳೆ ವ್ಯಕ್ತಿಗಳನ್ನ ನಮ್ಮ ಲೈಫಲ್ಲಿ ನಾವು ಕಳ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವು ಮಾಡೋ ಅಂಥ ದೊಡ್ಡ ಲಾಸ್ ಅಂತ, ನಮಗೆ ನಾವು ಮಾಡ್ಕೊಳ್ಳೋ ಅಂಥ ನಷ್ಟ. ಓಕೆ, ಸೊ ಹಾಗಾಗಿ ಒಳ್ಳೆ ವ್ಯಕ್ತಿಗಳನ್ನ ಯಾವತ್ತೂ ಉಳಿಸ್ಕೋಬೇಕು ಲೈಫಲ್ಲಿ. ಆ್ಯಂಡ್ ಸಹಾಯ ಮಾಡ್ತೀರಾ ಅಂದರೆ ಮನಸಾರೆ ಸಹಾಯ ಮಾಡಿ. ಸಹಾಯ ತೊಗೊಳ್ತೀರಾ ಅಂದರೂ ಕೂಡ ಅಷ್ಟೇ ಹಾನೆಸ್ಟಿಂದ ಸಹಾಯ ತೊಗೊಳ್ಳಿ, ಅಷ್ಟೇ ಹಾನೆಸ್ಟಿಂದ ಅದನ್ನು ವಾಪಸ್ ನೀವೇನು ಮಾಡಬೇಕು, ಅವರಿಗೆ ರಿಟರ್ನ್ ಏನು ಎಕ್ಸ್ಚೇಂಜ್ ಮಾಡ್ಬೋದು ಅದನ್ನು ಮಾಡಿ. ಈ ಎರಡೂ ನಾಲೆಡ್ಜ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಯಾಚನೆ ಅನ್ನೋ ಪದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ಆದರೆ ಇಲ್ಲಿ ಹೇಳ್ತಿರೋದು, ಆ ಥರ ವ್ಯಕ್ತಿಗಳ ಹತ್ರ ನೀವು ಸಹಾಯ ಕೇಳೋಕ್ಕೆ ಹೋಗಬೇಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ತಲೆ ಆಕಾಶ ಟಚ್ ಆಗೇ ಆಗುತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಾಲು ನೆಲದ ಮೇಲೆ ಇರಲೇಬೇಕು. ಇವೆರಡನ್ನೂ ನೀವು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಫ್ರೀಡಮ್, ಸ್ವಾತಂತ್ರ್ಯವಾಗಿ ಬದುಕಿ, ಸ್ವಾತಂತ್ರ್ಯದಿಂದ ಉಳಿರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಥವಾ ಸಹಕಾರ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಯಾವತ್ತೂ ಮರಿಬೇಡಿ. ಯಾರೂ ನಿಮಗೆ ಸಪೋರ್ಟ್, ನೀವು ಬೆಳೆಯೋ ಟೈಮಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ, ಬೆಳೆದ ಮೇಲೆ ಯಾರಾದರೂ ಬರ್ತಾರೆ ಅಂದರೆ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿಡಿ. ಓಕೆ, ಅದನ್ನು ನಾನು ಹೇಳ್ತಿರೋದಲ್ಲ, ಧರ್ಮರಾಜ ಹೇಳಿರೋದು, ನಾವು ಎಷ್ಟು ಬೌಂಡ್ರಿಯಲ್ಲಿರಬೇಕು ಅಂತ. ಈಗ ಯೋಚನೆ ಮಾಡಿ ಈ ಟಾಪಿಕ್ ಬಗ್ಗೆ. ಥ್ಯಾಂಕ್ ಯು.